ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 9ನೇ ತರಗತಿ ಕನ್ನಡ ಲೆಸನ್ 3 ರಾಮರಾಜ್ಯ. ಎನ್ ರಂಗನಾಥ್ ಶರ್ಮಾ ಬರೆದಿರುವ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ. ಕ್ವಶನ್ ಪೇಪರ್ ವಿತ್ ಆನ್ಸರ್ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪ್ರಶ್ನೆ 1. ಬಣ್ಣಗೆಟ್ಟಿತು ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಲೋಪಸಂಧಿ, ಆಗಮಸಂಧಿ, ಆದೇಶ ಸಂಧಿ, ಗುಣಸಂಧಿ. ಇಲ್ಲಿ ಉತ್ತರ ಸಿ, ಆಗಮಸಂಧಿ. ಉತ್ತರ ಸಿ, ಆದೇಶ ಸಂಧಿ ಆಗಿದೆ. ಉತ್ತರ ಸಿ, ಆದೇಶ ಸಂಧಿ. ಪ್ರಶ್ನೆ 2. ವಿಶೇಷಣಗಳಿಂದ ಕೂಡಿ ಆಗುವ ಸಮಾಸವಿದು. ಕ್ರಿಯಾ ಸಮಾಸ, ಕರ್ಮಧಾರಯ ಸಮಾಸ, ತತ್ಪುರುಷ ಸಮಾಸ, ಗಮಕ ಸಮಾಸ. ಇದರಲ್ಲಿ ಆನ್ಸರ್ ಬಿ, ಕರ್ಮಧಾರಯ ಸಮಾಸ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 3. ಇಮ್ಮಡಿ ಎಂಬ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಗಮಕ ಸಮಾಸ, ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ದ್ವಿಗು ಸಮಾಸ. ಉತ್ತರ ಡಿ, ದ್ವಿಗು ಸಮಾಸ. ಪ್ರಶ್ನೆ 4. ಲೋಪಸಂಧಿಗೆ ಉದಾಹರಣೆಯಾದ ಪದವಿದೆ. ದರ್ಶನವನ್ನು ನಿರ್ಭಯವಾಗಿ ಕಣ್ಣಿಟ್ಟರು ತುದಿಗಾಲು. ಉತ್ತರ ಸಿ, ಕಣ್ಣಿಟ್ಟರು. ಪ್ರಶ್ನೆ 5. ಮಾಡಿದೊಡುಗೆ ಎಂಬ ಸಮಾಸ ಪದದ ವಿಗ್ರಹ ರೂಪ. ಮಾಡಿದುಗು ಪ್ಲಸ್ ಅಡುಗೆ, ಮಾಡಿದ ಪ್ಲಸ್ ಅಡುಗೆ, ಮಾಡಿದ ಪ್ಲಸ್ ಅಡುಗೆ, ಮಾಡಿ ಪ್ಲಸ್ ಅಡುಗೆ. ಸೊ ಉತ್ತರ ಎ, ಮಾಡಿದುದಕ್ಕೆ ಪ್ಲಸ್ ಅಡುಗೆ. ಉತ್ತರ ಎ. ಪ್ರಶ್ನೆ 6. ತಲೆನೋವು ಎಂಬ ಪದವು ಈ ಸಮಾಸವನ್ನು ಸೂಚಿಸುತ್ತದೆ. ತತ್ಪುರುಷ ಸಮಾಸ, ಗಮಕ ಸಮಾಸ, ದ್ವಿಗು ಸಮಾಸ, ಕ್ರಿಯಾ ಸಮಾಸ. ಇಲ್ಲಿ ಎ, ತತ್ಪುರುಷ ಸಮಾಸ ಉತ್ತರವಾಗಿದೆ. ಪ್ರಶ್ನೆ 7. ಹಳ್ಳಿಯಲ್ಲಿ ಎಂಬ ಪದವು ಲೋಪಸಂಧಿ, ಆಗಮಸಂಧಿ, ಆದೇಶ ಸಂಧಿ, ಸುವರ್ಣ ದೀರ್ಘ ಸಂಧಿ. ಇಲ್ಲಿ ಉತ್ತರ ಬಿ. ಉತ್ತರ ಇಲ್ಲಿ ಬಿ ಆಗಿದೆ, ಆಗಮ ಸಂಧಿ. ಪ್ರಶ್ನೆ 8. ಪೂರ್ವ ಪದದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದದೊಂದಿಗೆ ಸೇರಿ ಆಗುವ ಸಮಾಸ. ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ, ತತ್ಪುರುಷ ಸಮಾಸದಲ್ಲಿ ಇಲ್ಲಿ ಬಿ, ಉತ್ತರ ದ್ವಿಗು ಸಮಾಸ ಆಗಿದೆ. ಪ್ರಶ್ನೆ 9. ಇದು ಕನ್ನಡದ ವ್ಯಂಜನ ಸಂಧಿ. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿಯಲ್ಲಿ ಉತ್ತರ ಸಿ, ಆದೇಶ ಸಂಧಿ ಕನ್ನಡದ ವ್ಯಂಜನ ಸಂಧಿಯಾಗಿದೆ. 10. ಪ್ರಶ್ನೆ. ಜಾವದಲ್ಲೆದ್ದು ಎಂಬ ಪದವನ್ನು ಬಿಡಿಸಿ ಬರೆದಾಗ. ಜಾವದ ಪ್ಲಸ್ ಎದ್ದು, ಜಾವದಲ್ಲಿ ಪ್ಲಸ್ ಎದ್ದು, ಜಾವದಲ್ಲಿ ಪ್ಲಸ್ ಅದ್ದು, ಜಾವದಲ್ಲೇ ಪ್ಲಸ್ ಅದ್ದು. ಇಲ್ಲಿ ಬಿ ಆನ್ಸರ್, ಜಾವದಲ್ಲಿ ಪ್ಲಸ್ ಎದ್ದು, ಜಾವದಲ್ಲೆದ್ದು ಎಂಬ ಪದವನ್ನು ಬಿಡಿಸಿ ಬರೆದಾಗ ಉತ್ತರ ಬಿ ಆಗುತ್ತದೆ. ಮೊದಲೆರಡು ಪದಗಳಿಗೆ ಸಂಬಂಧಂತೆ ಮೂರನೇ ಪದಕ್ಕೆ ಸಂಬಂಧ ಬರೆಯಿರಿ. ಮೂಗು, ಮೂಗಾವುದು ದ್ವಿಗು ಸಮಾಸ. ಮೂಗಾವುದ ದ್ವಿಗು ಸಮಾಸ. ಈ ಮನುಷ್ಯ ಗಮಕ ಸಮಾಸ. ಅನುಜ ಸೋದರ, ಮೇಧಾವಿ ಬುದ್ಧಿವಂತ. ಹೆಚ್ಚೇನು ಕರ್ಮಧಾರಯ ಸಮಾಸ. ಮೈ ಮರೆತು ಕ್ರಿಯಾ ಸಮಾಸ. ಪ್ರಶ್ನೆ 14. ಮನೆ ಕಟ್ಟಿದನು ಕ್ರಿಯಾ ಸಮಾಸ. ಬೆಟ್ಟದಾವರೆ ಇದು ತತ್ಪುರುಷ ಸಮಾಸ. ಪ್ರಶ್ನೆ 15. ತುಪ್ಪದಳದಂತೆ ಲೋಪಸಂಧಿ. ಕಂಬನಿ ಆದೇಶ ಸಂಧಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 16. ತೇಜಸ್ವಿಯಾದ ಭರತನು ಶ್ರೀರಾಮನ ಕಣ್ಣಿಗೆ ಯಾವ ರೀತಿ ಕಾಣಿಸಿದನು. ಉತ್ತರ ತೇಜಸ್ವಿಯಾದ ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸಿದನು. ಪ್ರಶ್ನೆ 17. ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿದ್ದರು. ಉತ್ತರ
ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿನ ನಿಪುಣರಾಗಿರಬೇಕು. ಪ್ರಶ್ನೆ 18. ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆ ತರಬೇಕು? ಉತ್ತರ: ರಾಜನು ಮಂತ್ರಾಲೋಚನೆ ಕಾರ್ಯವನ್ನು ಕೂಡಲೇ ಆಚರಣೆ ತರಬೇಕು. ಪ್ರಶ್ನೆ 19. 1000 ಮೂರ್ಖರಿಗಿಂತಲೂ ಯಾರು ಲೇಸೆಂದು ಶ್ರೀರಾಮನು ಹೇಳುತ್ತಾನೆ? ಉತ್ತರ: 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತನೇ ಲೇಸೆಂದು ರಾಮನು ಹೇಳುತ್ತಾನೆ. ಪ್ರಶ್ನೆ 20. ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವರು ಯಾರು? ಉತ್ತರ: ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವುದು ಪಂಡಿತ. ಪ್ರಶ್ನೆ 21. ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದು ಕೊಡಬಲ್ಲವನು ಯಾರು? ಉತ್ತರ: ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ಸಚಿವನು ತಂದು ಕೊಡಬಲ್ಲನು. ಪ್ರಶ್ನೆ 22. ಉತ್ತಮರಾದ ಅಧಿಕಾರಿಯನ್ನು ಯಾವ ಕಾರ್ಯದಲ್ಲಿ ನೇಮಿಸಬೇಕು? ಉತ್ತರ: ಉತ್ತಮರಾದ ಅಧಿಕಾರಿಗಳನ್ನು ಮೇಲ್ಮಟ್ಟದ ಕಾರ್ಯದಲ್ಲಿ ನೇಮಿಸಬೇಕು. ಪ್ರಶ್ನೆ 23. ಎಂಥ ವೈದ್ಯನು ರಾಜನು ತ್ಯಜಿಸಬೇಕು? ಎಂತಹ ವೈದ್ಯನನ್ನು ರಾಜ ತ್ಯಜಿಸಬೇಕು? ಉತ್ತರ: ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ರಾಜನನ್ನು ತ್ಯಜಿಸಬೇಕು. ಪ್ರಶ್ನೆ 24. ದೇಶಕ್ಕೆ ದೊಡ್ಡ ಗಂಡಾಂತರ ಬರಬಲ್ಲವರು ಯಾರು? ಉತ್ತರ: ದೇಶಭ್ರಷ್ಟಗೊಳಿಸಿದ ಶತ್ರುಗಳು ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರಬಲ್ಲರು. ಪ್ರಶ್ನೆ 25. ಯಾರೊಡನೆ ಸಮಾಲೋಚಿಸುವುದು ರಾಜ್ಯದೋಷ ಎಂದು ರಾಮನು ಹೇಳುತ್ತಾನೆ? ಉತ್ತರ: ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷವೆಂದು ರಾಮನು ಹೇಳುತ್ತಾನೆ. ಪ್ರಶ್ನೆ 26. ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು? ಉತ್ತರ: ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. ಪ್ರಶ್ನೆ 27. ರಾಜನಾದವನು ಪ್ರಮುಖ ನಿರ್ಣಯಕ್ಕೆ ಬರುವ ಮುನ್ನ ಯಾರೊಡನೆ ಸಮಾಲೋಚಿಸಬೇಕು? ಉತ್ತರ: ರಾಜನಾದವನು ಪ್ರಮುಖ ನಿರ್ಣಯಕ್ಕೆ ಬರುವ ಮುನ್ನ 4 ಪ್ರಾಜ್ಞ ಮಂತ್ರಿಗಳೊಡನೆ ಸಮಾಲೋಚಿಸಬೇಕು. ರಾಜನಾದವನು ಪ್ರಮುಖ ನಿರ್ಣಯಕ್ಕೆ ಬರುವ ಮುನ್ನ 4 ಪ್ರಾಜ್ಞ ಮಂತ್ರಿಗಳೊಡನೆ ಸಮಾಲೋಚಿಸಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 28. ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ? ಉತ್ತರ: ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರೊಂದಿಗೆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ನಡೆಸಬೇಕು. ಮಂತ್ರಾಲೋಚನೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ಸೇರಿಸಿಕೊಳ್ಳಬಾರದು. ಮಂತ್ರಾಲೋಚನೆಯ ವಿಷಯ ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು. ಮೊದಲೇ ಸಾಮಂತ ರಾಜರಿಗೆ ತಿಳಿಯಬಾರದು. ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು. ಇಲ್ಲವೇ ಅರ್ಧದಷ್ಟು ಆದರೂ ಆಚರಣೆಯಲ್ಲಿ ತಂದಿರಬೇಕು. ಪ್ರಶ್ನೆ 29. 1000 ಮೂರ್ಖರಿಗಿಂತ ಒಬ್ಬ ಪಂಡಿತನೇ ಲೇಸು ಏಕೆ? ಉತ್ತರ: 1000 ಮೂರ್ಖರಿಗಿಂತ ಒಬ್ಬ ಪಂಡಿತನೇ ಲೇಸು, ಏಕೆಂದರೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ 1000ವಿರಲಿ 10,000ವೇ ಇರಲಿ, ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ. ಪ್ರಶ್ನೆ 30. ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು? ಉತ್ತರ: ಅಮಾತ್ಯನು ರಾಜ್ಯಶಾಸ್ತ್ರ ನಿಪುಣನಾಗಿರಬೇಕು, ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಇಡುವವನಾಗಿರಬೇಕು, ಮೇಧಾವಿಯು ಶೂರನು ಕರ್ದಕ್ಷನೂ ಆಗಿರಬೇಕು, ಲಂಚವನ್ನು ಮುಟ್ಟದವನು ಪ್ರಾಮಾಣಿಕನೂ ಆಗಿರಬೇಕು, ರಾಜ್ಯದ ಆಡಳಿತವನ್ನು ಸರಿಯಾಗಿ ನಿರ್ವಹಿಸಿ ರಾಜನಿಗೆ ಶ್ರೇಯಸ್ಸನ್ನು ತಂದು ಕೊಡಬಲ್ಲವನಾಗಿರಬೇಕು. ಪ್ರಶ್ನೆ 31. ಯಾವ 3 ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಏಕೆ? ಉತ್ತರ: ಉಪಾಯದಿಂದ ಹಣ ಕೀಳುವ ವೈದ್ಯನು, ಒಡೆಯನನ್ನು ದೂಷಿಸುವ ಸೇವಕನನ್ನು, ಖಜಾನೆ ಐಶ್ವರ್ಯದ ಮೇಲೆ ಕಣ್ಣಿಟ್ಟರೂ ಸೈನಿಕನನ್ನು ರಾಜನು ತ್ಯಜಿಸಬೇಕು. ಏಕೆಂದರೆ ಈ ವ್ಯಕ್ತಿಗಳು ಕುತಂತ್ರದಿಂದಲೇ ರಾಜನ ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು. ಆದ್ದರಿಂದ ಇವರಿಗೆ ಉಗ್ರ ಶಿಕ್ಷೆಯನ್ನು ನೀಡಿ ರಾಜನು ತನ್ನಿಂದ ಇಂಥವರನ್ನು ದೂರವಿಡಬೇಕು. ಪ್ರಶ್ನೆ 32. ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳ ವಿಚಾರದಲ್ಲಿ ರಾಜನು ಹೇಗಿರಬೇಕು? ಉತ್ತರ: ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳ ಕಾಲ ನಂತರದಲ್ಲಿ ಪುನಃ ದೇಶದೊಳಗೆ ಬಂದು ಸೇರಿಕೊಂಡರೆ ಅವರು ಕೈಲಾಗದ ದುರ್ಬಲರು ಎಂಬ ಉಪೇಕ್ಷೆ ಮಾಡಬಾರದು. ಏಕೆಂದರೆ ದೇಶ ಭ್ರಷ್ಟಗಳಿಗೆ ಶತ್ರುಗಳು ಮರಳಿ ದೇಶದೊಳಗೆ ಸೇರಿಕೊಂಡರೆ
ಅಂದರೆ ಅವರು ಮುಂದೆ ಒಂದು ದಿನ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಪ್ರಶ್ನೆ 33. ದೂತನು ಹೇಗಿರಬೇಕು? ಉತ್ತರ: ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನು ದೂತನಾಗಿ ನೇಮಿಸಿಕೊಳ್ಳಬೇಕು. ದೂತನು ಕಾರ್ಯ ಸಮರ್ಥನೋ ಪ್ರತಿಭಾಶಾಲಿಯಾಗಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲವನು ನಿಷ್ಠಾವಂತನಾಗಿರಬೇಕು. ಪ್ರಶ್ನೆ 34. ಸೇವಕರ ವಿಚಾರದಲ್ಲಿ ರಾಜನ ವರ್ತನೆ ಹೇಗಿರಬೇಕು? ಉತ್ತರ: ಸೇವಕರು ನಿರ್ಭಯರಾಗಿ ಒಂದು ಎದುರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಡಬಾರದು, ಅಥವಾ ಹತ್ತಿರವೇ ಸುಳಿಯದ ದೂರಕ್ಕೆ ಸರಿಯುವಂತೆ ಅಂಜಿಸಲು ಬಾರದು. ಅವರ ವಿಷಯದಲ್ಲಿ ಹೆಚ್ಚು ಸಲಿಗೆಯೂ ಸಲ್ಲದು, ಹೆಚ್ಚು ಅಂಜಿಸುವುದು ಸಲ್ಲದು. ಇವೆರಡರ ನಡುದಾರಿಯಲ್ಲಿ ರಾಜನು ಆಯ್ದುಕೊಳ್ಳಬೇಕೆಂದು ರಾಮನ ಹೇಳುತ್ತಾನೆ. ಪ್ರಶ್ನೆ 35. ಖಜಾನೆಯನ್ನು ಹೇಗೆ ನಿಭಾಯಿಸಬೇಕು? ರಾಮನ ಹೇಳುತ್ತಾನೆ. ಉತ್ತರ: ಆದಾಯ ವ್ಯಕ್ತಿತ್ವಕ್ಕಿಂತ ಹೆಚ್ಚಿರಬೇಕು. ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತು ರಾಜ್ಯದ ಅಭಿವೃದ್ಧಿಗೆ, ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು. ಖಜಾನೆಯನ್ನು ಬರಿದು ಉಳಿಸಬಾರದು. ಹಾಗೆಂದು ಅದನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ. ನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದು ಎಂದು ರಾಮನು ಖಜಾನೆಯನ್ನು ನಿಭಾಯಿಸುವ ಬಗ್ಗೆ ಹೇಳುತ್ತಾನೆ. ಈ ಕೆಳಗಿನ ಸಾಹಿತ್ಯ ಸ್ಥಳ ಕಾಲಕೃತಿಗಳನ್ನು ಬರೆಯಿರಿ. ಅಂದರೆ ಕವಿ ಪರಿಚಯ. ಎನ್ ರಂಗನಾಥ್ ಶರ್ಮಾ ಅವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಎಂಬ ಗ್ರಾಮದಲ್ಲಿ 1916 ಜನಿಸಿದರು. ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು ಇವರು ಏಕಚಕ್ರಂ, ಬಾಹುಬಲಿ, ವಿಜಯಂ, ಗುರುಪಾರ ಮಿತ್ರ, ಚರಿತಂ, ಭಾಷಾಂತರ, ಪಥ, ಲೌಕಿಕ ನ್ಯಾಯಗಳು, ಉಪನಿಷತ್ತು ಕಥೆಗಳು, ವಾಲ್ಮೀಕಿ ರಾಮಾಯಣ, ಮರುಕೋಶ, ವಿದುರನೀತಿ, ವಾಲ್ಮೀಕಿಗಳ ಹಾಸ್ಯ ಪ್ರವೃತ್ತಿ, ವಿದ್ಯಾರಣ್ಯ, ಪಂಚದಶಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ, ಮಹಾಮಹೋಪಾಧ್ಯಾಯ ಪ್ರಶಸ್ತಿ, ಚುಂಚಶ್ರೀ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪದವಿ ಮೊದಲಾದ ಪುಸ್ತಕಗಳನ್ನು ಲಭಿಸಿವೆ. ಈ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯನ್ನು ಮಹತ್ವಪೂರ್ಣ ವಿವರಿಸಿ. ತುಂಬಿದ ಕೂಡ ತುಳುಕೋದಿಲ್ಲ. ಸ್ಪಷ್ಟವಾಗಿ ವಿವರಣೆ. ತುಂಬಿದ ಕೂಡ ತುಳುಕೋದಿಲ್ಲ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆ ಹಿರಿಯರು ಬಿಟ್ಟು ಹೋದ ಅನುಭವದ ಸಾರ. ಗಾದೆಗಳು ಒಳ ಅರ್ಥವನ್ನು ಹೊಂದಿರುತ್ತದೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂದರೆ ಕೊಡದಲ್ಲಿ ನೀರು ಪೂರ್ತಿಯಾಗಿ ತುಂಬಿದರೆ ಚೆಲ್ಲುವುದಿಲ್ಲ ಎಂದರ್ಥ. ಆದರೆ ಅದೇ ಕೊಡದಲ್ಲಿ ನೀರು ಅರ್ಧ ತುಂಬಿದರೆ ಅದು ತುಳುಕುತ್ತದೆ. ಇದರ ಒಳ ಅರ್ಥ ಏನೆಂದರೆ, ತುಂಬಿದ ಕೊಡ ಚೆಲ್ಲದ ರೀತಿಯಲ್ಲಿ ಒಬ್ಬ ಜ್ಞಾನಿಯು ತನ್ನ ಹೆಸರು, ಕೀರ್ತಿ, ಸಾಹಸ, ಸಾಧನೆಗಳನ್ನು ತಾನೇ ಪ್ರಚಾರ ಮಾಡುವುದಿಲ್ಲ. ಅವನು ಪ್ರಚಾರ ಪ್ರಿಯನಲ್ಲ. ಆದರೆ ತನ್ನ ಸಾಧನೆಗಳಿಗೆ ಜನರೇ ತನ್ನನ್ನು ಗುರುತಿಸುವಂತೆ ಮಾಡುತ್ತಾನೆ. ಅವನಲ್ಲಿ ಸ್ವಾರ್ಥವಾಗಲಿ ಅಹಂಕಾರವಾಗಲಿ ಇರುವುದಿಲ್ಲ. ಅರೆಬರೆ ತಿಳಿದವನು ತನಗೆ ಅರ್ಧ ತಿಳಿದ ವಿಷಯಗಳನ್ನು ಸಂಪೂರ್ಣವಾಗಿ ಗೊತ್ತಿದೆ ಎಂಬಂತೆ ನಟಿಸುತ್ತಾನೆ. ತಾನೇ ಜ್ಞಾನಿ ಎಂಬ ಅಜ್ಞಾನದಲ್ಲೇ ಇರುತ್ತಾನೆ. ಇವರು ಪ್ರಚಾರ ಪ್ರಿಯರಾಗಿರುತ್ತಾರೆ. ಅಹಂಕಾರಿಗಳು ಮಹತ್ವಸಾಧಿಗಳಾಗಿ ಬದುಕುತ್ತಾರೆ. ಸದಾ ಸದ್ದು ಮಾಡುತ್ತಾ ಇರುತ್ತಾರೆ. ಸಂಪೂರ್ಣವಾಗಿ ಜ್ಞಾನವನ್ನು ಪಡೆದವನು ತನ್ನನ್ನು ತಾನು ಬಣಿಸದೆ ಮೌನವಾಗಿದ್ದು ಪರರಿಗೆ ಉಪಕಾರಿಯಾಗಿ ಬದುಕುತ್ತಾನೆ ಎಂಬುದು ಈ ಗಾದೆಯ ಮಾತಿನ ತಾತ್ಪರ್ಯ. ಈ ಬೆಳ್ಳಗಿರುವುದು ಹಾಲಲ್ಲ. ಇಲ್ಲಿ ಬೆಳಗಿರುವುದು ಹಾಲಲ್ಲ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಯನ್ನು ನಮ್ಮ ಹಿರಿಯರ ಅನುಭವ ನುಡಿಮುತ್ತುಗಳಾಗಿವೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಮಾತಿದೆ. ಕೇವಲ ಹೊರಗಿನ ಬಣ್ಣ ಅಥವಾ ಬಾಹ್ಯ ರೂಪವನ್ನು ನೋಡಿ ಒಂದು ವಸ್ತು ಅಥವಾ ವ್ಯಕ್ತಿ ಬಗ್ಗೆ ನಿರ್ಧಾರ ಮಾಡಬಾರದು. ಹಾಲು ಮತ್ತು ಸುಣ್ಣ ನೋಡಲು ಎರಡೂ ಬಿಳಿಯಾಗಿರುತ್ತದೆ. ಸುಣ್ಣ ಬಿಳಿಯಾಗಿರುವುದೆಂದರೆ ಮಾತ್ರಕ್ಕೆ ಹಾಲಿನ ಗುಣ ಅದಕ್ಕೆ ಬರಲು ಸಾಧ್ಯವಿಲ್ಲ. ಸುಣ್ಣನ್ನು ಹಾಲೆಂದು ಭಾವಿಸಿ ಕುಡಿದರೆ ಮುಂದೆ ಅದು ಆಗುವ ಅನಾಹುತ ನಾವೇ ಆಹ್ವಾನ ಕೊಟ್ಟಂತೆ. ಆದ ಎದುರಿಗೆ ಇರುವ ವಸ್ತು ಅಥವಾ ವ್ಯಕ್ತಿ ಗುಣನಡೆಯಿಂದ ಅವರೊಂದಿಗೆ ಒಡನಾಟದಿಂದ ಅವರು ಎಂಥವರು ಎಂಬ ತೀರ್ಮಾನಕ್ಕೆ ಬರಬೇಕು. ಹೊಳೆಯುವುದಲ್ಲ ಚಿನ್ನವಲ್ಲ ಎಂಬ ಮಾತು ಸದಾ ನಮ್ಮ ನೆನಪಿನಲ್ಲಿರಬೇಕು ಎಂಬುದನ್ನು ಮೇಲಿನ ಗಾದೆ ಮಾತು ತಿಳಿಸುತ್ತದೆ. ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆ ಸಂಬಂಧ, ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ಇಲ್ಲಿ
39 ಪ್ರಶ್ನೆ, 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಇಲ್ಲಿ ಸಂದರ್ಭದೊಡನೆ ನೋಡೋಣ. ಆಯ್ಕೆ ಈ ವಾಕ್ಯವನ್ನು ಎನ್ ರಂಗನಾಥ್ ಶರ್ಮಾ ಅವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿ ಎಂಬ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಶ್ರೀರಾಮನು ಭರತನಿಗೆ 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಏಕೆಂದರೆ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ 1000ರಲ್ಲಿ 10,000ರಲ್ಲಿ ಅವರಿಂದ ರಾಜನಿಗೆ ಯಾವ ಪ್ರಯೋಜನವಿಲ್ಲ ಎಂದು ಹೇಳುವ ಸಂದರ್ಭವಾಗಿದೆ. ಇಲ್ಲಿ ಸ್ವಾರಸ್ಯ, ಇಲ್ಲಿ ಪಂಡಿತರ ಪ್ರಾಮಾಣಿಕತೆ ಮತ್ತು ಕಾರ್ಯದಕ್ಷತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಮುಂದಿನ ಸಂದರ್ಭ, ಪ್ರಶ್ನೆ 40. ಆತ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು. ಆಯ್ಕೆ ಈ ವಾಕ್ಯವನ್ನು ಶ್ರೀ ರಂಗನಾಥ್ ಶರ್ಮಾ ಅವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಶ್ರೀರಾಮನು ಭರತನಿಗೆ ಉಪಾಯದಿಂದ ಹಣ ಕೇಳುವ ವೈದ್ಯನು, ಒಡೆಯನು, ದೂಷಿಸುವ ಸೇವಕನು, ಖಜಾನೆ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕರನ್ನು ರಾಜನು ತ್ಯಜಿಸಬೇಕು, ಅವರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು. ಇಲ್ಲದಿದ್ದರೆ ಅದು ವ್ಯಕ್ತಿಗಳ ಕುತಂತ್ರದಿಂದಲೇ ರಾಜನು ವಿಪತ್ತಿನಲ್ಲಿಸಿಕೊಳ್ಳಬಹುದು ಎಂದು ಹೇಳುವ ಸಂದರ್ಭವಾಗಿದೆ. ಸ್ವಾರಸ್ಯ, ರಾಜನಾದವನು ವಿಪತ್ತಿನಿಗೆ ಸಿಕ್ಕಿಸುವ ವ್ಯಕ್ತಿಗಳಿಗೆ ದೂರವಾಗಿರಬೇಕೆಂದು ಹೇಳಿರುವ ಮಾತು ಸ್ವಾರಸ್ಯವಾಗಿ ಪೂರ್ಣವಾಗಿ ಬಂದಿದೆ. ಮುಂದಿನ ಸಂದರ್ಭ, ದೂತನು ಕಾರ್ಯ ಸಮರ್ಥವನ್ನು ಪ್ರತಿಭಾಶಾಲಿಯೂ ಆಗಿರಬೇಕು. ಉತ್ತರ, ಆಯ್ಕೆ ಈ ವಾಕ್ಯವನ್ನು ಎನ್ ರಂಗನಾಥ್ ಶರ್ಮಾ ರವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ರಾಮನು ಭರತನಿಗೆ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು. ಆ ದೂತನು ಕಾರ್ಯ ಸಮರ್ಥವನ್ನು ಮತ್ತು ಪ್ರತಿಭಾಶಾಲಿಯಾಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನು ಅಷ್ಟೇ ತಿಳಿಸುವ ಸತ್ಯವನ್ನಾಗಿ ಇರಬೇಕೆಂದು ಹೇಳುವ ಸಂದರ್ಭವಾಗಿದೆ. ಇಲ್ಲಿ ಸಾರಾಂಶ, ಇಲ್ಲಿ ದೂತನ ಇರಬೇಕಾದ ಗುಣಗಳನ್ನು ಸಂಪೂರ್ಣವಾಗಿ ತಿಳಿಸಲಾಗಿದೆ. ಮುಂದಿನ ಸಂದರ್ಭ, ಪ್ರಶ್ನೆ 42. ನಿನ್ನ ಆದಾಯವು ವ್ಯಕ್ತಿಗಿಂತ ಹೆಚ್ಚಿದೆ ತಾನೆ? ಉತ್ತರ, ಆಯ್ಕೆ ಈ ವಾಕ್ಯವನ್ನು ರಂಗನಾಥ್ ಶರ್ಮಾ ಅವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ರಾಮನು ಭರತನಿಗೆ ನಿನ್ನ ಆದಾಯ ವ್ಯಕ್ತಿಗಿಂತ ಹೆಚ್ಚಾಗಿರಬೇಕು. ರಾಜ್ಯದ ಬೊಕ್ಕಸದಲ್ಲಿರುವ ಸಂಪತ್ತನ್ನು ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ವಿನಿಯೋಗಿಸಬೇಕು. ಖಜಾನೆಯನ್ನು ಬರಿದುಕೊಳ್ಳಿಸಬಾರದು, ಹಾಗೆಂದು ಅದನ್ನು ತುಂಬಿಸಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದು ಎಂದು ಹೇಳುವ ಸಂದರ್ಭದಲ್ಲಿ ಸ್ವಾರಸ್ಯ, ರಾಜ್ಯನಾದವನು ರಾಜ್ಯದ ಬೊಕ್ಕಸವನ್ನು ಹೇಗೆ ನಿರ್ವಹಿಸಬೇಕೆಂದು ಹೇಳಿರುವುದರಲ್ಲಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಸಂದರ್ಭ, ಮುಂದಿನ ಸಂದರ್ಭ, ಪ್ರಶ್ನೆ 43. ಪೂರ್ವಿಕರ ಅತ್ಯುತ್ತಮ ಅಂಶವನ್ನು ರಾಜನು ಅಳವಡಿಸಿಕೊಳ್ಳಬೇಕು. ಉತ್ತರ, ಆಯ್ಕೆ ಈ ವಾಕ್ಯವನ್ನು ರಂಗನಾಥ್ ಶರ್ಮಾ ಅವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಶ್ರೀರಾಮನು ಭರತನೊಂದಿಗೆ ರಾಮದೋಷಗಳ ಬಗ್ಗೆ ಚರ್ಚಿಸುತ್ತಾ ರಾಜನಾದವನು ಯಾವ ಸದ್ಗುಣಗಳನ್ನು ಹೊಂದಿರಬೇಕು ಎಂದು ತಿಳಿಸುವ ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು. ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು ಎಂದು ಹೇಳುವ ಸಂದರ್ಭವಾಗಿದೆ. ಇಲ್ಲಿ ಸ್ವಾರಸ್ಯ ಅಂದರೆ, ಇಲ್ಲಿ ಬುದ್ಧಿಶಾಲಿಯಾದ ರಾಜನು ಹೇಗೆ ಈ ಆಳ್ವಿಕೆಯನ್ನು ಮಾಡಬೇಕೆಂಬುದನ್ನು ಸ್ವಾರಸ್ಯಪೂರ್ಣವಾಗಿ ತಿಳಿಸಲಾಗಿದೆ. ಈ ಕೆಳಗೆ ಹೇಳಿಕೆ 8-10 ವಾಕ್ಯದಲ್ಲಿ ಉತ್ತರಿಸಿ ಬರೆಯಿರಿ. ಪ್ರಶ್ನೆ 44. ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ. ಉತ್ತರ, ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯನ್ನು ಮುಖ್ಯವಾದದ್ದು, ಅದನ್ನು ಗೌಪ್ಯವಾಗಿ ಇಟ್ಟಿರಬೇಕು. ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ರಾಜನು ಹೊಂದಿರಬೇಕು. ಅವನು ಆಡಳಿತದಲ್ಲಿ ರಾಜನಿಗೆ ಶ್ರೇಯಸ್ಸನ್ನು ತಂದು ಕೊಡುವನು. ಅಧಿಕಾರಿಗಳನ್ನು ಅವರ ಕುಶಲತೆ ಯೋಗ್ಯತೆಗೆ ತಕ್ಕಂತೆ ನೇಮಿಸಿಕೊಳ್ಳಬೇಕು. ಸೈನಿಕರನ್ನು ರಾಜನು ಚೆನ್ನಾಗಿ ನೋಡಿಕೊಳ್ಳಬೇಕು. ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು. ಶತ್ರು ಪಕ್ಷದಲ್ಲಿ ಇಲಾಖೆಗಳನ್ನು ಗಮನಿಸುವ ಗೂಢಚಾರರನ್ನು
ನೇಮಿಸಬೇಕು. ರಾಜ್ಯದ ಬೊಕ್ಕಸದಲ್ಲಿನ ಸಂಪತ್ತು ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಬೇಕು. ವ್ಯಕ್ತಿಗಿಂತ ಆದಾಯದ ಹೆಚ್ಚಿರುವ ಹಾಗೆ ರಾಜನು ನೋಡಿಕೊಳ್ಳಬೇಕು. ರಾಜನು ತಂತ್ರರನ್ನು, ಶಿಲ್ಪಿಗಳನ್ನು, ಆಯುಧಗಳನ್ನು, ಅನುದಾರಿಸಿಗಳಾದ ಸೈನಿಕರನ್ನು ಹೊಂದಿರಬೇಕು. ರಾಜನು ಸಂಭವಿಸಬಹುದಾದ 14 ದೋಷಗಳಿಗೆ ದೂರ ಇರಬೇಕು. ಪ್ರಮುಖ ನಿರ್ಣಯ ಮೊದಲು 4 ಪ್ರಾಜ್ಞ ಮಂತ್ರಿಗಳೊಡನೆ ಸಮಾಲೋಚಿಸಬೇಕು. ಪೂರ್ವಿಕರ ವ್ಯಕ್ತಿತ್ವ, ಅತ್ಯುತ್ತಮ ಅಂಶಗಳನ್ನು ಅಳವಡಿಸಿಕೋಬೇಕು. ಬುದ್ಧಿವಂತನಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. ಪ್ರಶ್ನೆ 45. ರಾಜನಲ್ಲಿ ತಲೆದೋರಬಹುದಾದ 14 ದೋಷಗಳನ್ನು ವಿವರಿಸಿ. ಉತ್ತರ: ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳ 14: ನಾಸ್ತಿಕ ಬುದ್ಧಿ, ಸುಳ್ಳು, ಸಿಟ್ಟು, ಅನವಧಾನ, ಚಟುವಟಿಕೆ ಇಲ್ಲದ ಕೆಲಸವನ್ನು ತಡ ಮಾಡುವುದು, ಪ್ರಜ್ಞರಾದ ಸಜ್ಜನರೊಡನೆ ಸೇರದಿರುವುದು, ಸೋಮಾರಿತನ, ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯವನ್ನು ಮುಳುಗುವುದು, ಮಂತ್ರಿಯೊಡನೆ ಸಮಾಲೋಚನೆ, ರಾಜ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ಅನುಭವವಿಲ್ಲದೆ ಅವಿವೇಕರೊಡನೆ ಸಮಾಲೋಚಿಸುವುದು, ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು, ಮಂತ್ರಾಲೋಚನೆಯನ್ನು ರಹಸ್ಯವಾಗಿ ಇಡದೆ ಬಹಿರಂಗಪಡಿಸುವುದು, ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು. ಇವು ಎಲ್ಲ ಶತ್ರುಗಳೊಡನೆ ಏಕಕಾಲದಲ್ಲಿ ಯುದ್ಧ ಆರಂಭ ಹಾಗೂ ಇವು 14 ರಾಜ್ಯದಲ್ಲಿ ಸಂಭವಿಸಬಹುದಾದ ಇವು 14 ರಾಜ್ಯದಲ್ಲಿ ಸಂಭವಿಸಬಹುದಾದ ರಾಜದೋಷಗಳಾಗಿವೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೊಳ್ಳದ ಲಿಂಕ್ಗಳಿಗೆ ಓಪನ್ ಮಾಡಿ ಉಳಿದ ವಿಡಿಯೋಗಳನ್ನು ನೋಡಿ. ಧನ್ಯವಾದಗಳು.